ಏನು ನಟನೆ ಮಾಡ್ತೀನಿ ಅಂತ ಇಂದು ನಟನ ಮನೆಯಲ್ಲೇ ಕಳ್ಳತನವನ್ನ ಮಾಡಲಾಗಿದೆ. ಯಾರು ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ ನಟನ ಮನೆಗೆ ಹೋಗಿ ನಟನೆ ಮಾಡ್ತೀನಿ ಅಂತ ಬಂದು ನಟನ ಮನೆಯಲ್ಲೇ ಕಳ್ಳತನವನ್ನ ಇಲ್ಲಿ ಮಾಡಲಾಗಿದೆ. ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ ಬಂದು ಇಲ್ಲಿ ಕಳ್ಳತನ ಮಾಡಲಾಗಿರುವುದು. ನಟನೆ ಮಾಡ್ತೀನಿ ಅಂತ ನಟನ ಮುಂದೆ ಬೇಡ್ಕೊಂಡಿರುವಂಥದ್ದು. ಇಲ್ಲಿ ಯುವ ಪ್ರತಿಭೆ ಬೆಳೀಲಿ ಅಂತ ನಟ ಇಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ. ಇಷ್ಟೊಂದು ಕೇಳ್ಕೊಳ್ತಿದ್ದಾರಲ್ಲ ಅಂತ ಕೊನೆಗೆ ನಟನ ಫ್ಲಾಟ್ನಲ್ಲೇ ಕಳ್ಳತನವನ್ನ ಮಾಡಿದ್ದಾನೆ ಕಿರಾತಕ. ಯಾರೀತ ನಟನ ಹೆಸರಲ್ಲಿ ಕಳ್ಳತನ ಮಾಡಿದಂತಹ ಐರಾತಿ ಏನು ಅಂತ ಪ್ರಶ್ನೆ ಇದೆ. ನಟನೆ ಮಾಡ್ತೀನಿ ಅಂತ ಹೇಳಿ ಚಾನ್ಸ್ ಕೊಡಿ ಅಂತ ಹೇಳಿ ಕಳ್ಳತನ ಮಾಡಿದ್ದಾನೆ. ನಟನೆ ಮಾಡ್ತೀನಿ ಅಂತ ಹೇಳಿ ಸರ್ ನನಗೊಂದು ಚಾನ್ಸ್ ಕೊಡಿ ಸರ್ ನಾನು ನಟನೆ ಮಾಡ್ತೀನಿ ಅಂತ ಬೇಡ್ಕೊಂಡಿದ್ದಾನೆ ನಟನ ಮುಂದೆ. ಬೇಡ್ಕೊಂಡಿರೋದಕ್ಕೆ ನಟ ಒಪ್ಕೊಂಡಿರುವಂಥದ್ದು, ಇದು ಮನೆಯಲ್ಲಿ ಇರಿಸ್ಕೊಂಡಿರುವಂಥದ್ದು. ಯುವ ಪ್ರತಿಭೆ ಬೆಳೀಲಿ ಅಂತ ನಟ ಚಾನ್ಸ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಯುವ ಪ್ರತಿಭೆ ಬೆಳೀಲಿ ಅಂತ ಚಾನ್ಸ್ ಕೊಟ್ಟ ನಟನಿಗೆ ಮೋಸ ಆಗಿರುವಂಥದ್ದು. ಅಂದರೆ ನಟನಿಗೆ ಚಾನ್ಸ್ ಬೇಕು ಅಂತ ಕೇಳಿ ಅವರ ನಟನ ಫ್ಲ್ಯಾಟ್ನಲ್ಲಿ ಇದ್ದು ಅಲ್ಲಿ ಕಳ್ಳತನ ಮಾಡಲಾಗಿರುವಂಥದ್ದು. ಯಾರೀತ ನಟನ ಹೆಸರಿನಲ್ಲಿ ಕಳ್ಳತನ ಮಾಡಿದಂತಹ ಐನಾತಿ ಅನ್ನುವಂಥ ಪ್ರಶ್ನೆ. ನಟನೆ ಮಾಡ್ತೀನಿ ಅಂತ ಬಂದು ನಟನ ಮನೆಯಲ್ಲಿ ಕಳ್ಳತನ ಮಾಡಿದ್ದಾನೆ. ಸಹಜವಾಗಿಯೇ ಕೆಲ ನಟರು ಏನು ಯುವ ಪ್ರತಿಭೆಗಳನ್ನು ಬೆಳೆಸಲಿಕ್ಕೆ ಅವಕಾಶವನ್ನು ನೀಡ್ತಾರೆ. ಅದೇ ರೀತಿಯಲ್ಲಿ ಅವಕಾಶವನ್ನು ನೀಡಲಾಗಿರುವಂಥದ್ದು ನಟನಿಗೆ. ಯುವ ಪ್ರತಿಭೆ ಅಲ್ವಾ ಬೆಳೀಲಿ ಅಂತ. ಆದರೆ ಈತ ಮಾಡಿದ್ದಾದ್ರೂ ಏನು ನಟನ ಮನೆಯಲ್ಲೇ ಕಳ್ಳತನ ಮಾಡಲಾಗಿರುವಂಥದ್ದು. ಫ್ಲ್ಯಾಟ್ನಲ್ಲಿ ಕಳ್ಳತನ ಮಾಡಿದ ನಟನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದು ಈ ರೀತಿ ಕಳ್ಳತನ ಮಾಡಲಾಗಿರುವಂಥದ್ದು. ಯಾರೀತ ಅಂತ ನೋಡೋದಾದ್ರೆ ನಟ ನಿರ್ದೇಶಕ ಲಿಖಿತ್ ರಾಜ್ ಮನೆಯಲ್ಲಿ ಕಳ್ಳತನವನ್ನ ಮಾಡಲಾಗಿದೆ. ಗರುಡ ಪುರಾಣ, ಮ್ಯಾನ್ ಆಫ್ ದಿ ಮ್ಯಾಚ್ ನಲ್ಲಿ ನಟನೆ ಮಾಡಿದ್ರು. ಶಾರ್ಟ್ ಮೂವಿಗಳಲ್ಲೂ ಕೂಡ ನಿರ್ದೇಶನವನ್ನ ಮಾಡ್ತಾ ಇದ್ದಂತಹ ಲಿಖಿತ್ ಶಾರ್ಟ್ ಮೂವಿಗಳನ್ನ ನಿರ್ದೇಶನ ಮಾಡ್ತಾ ಇದ್ರು. ಲಿಖಿತ್ ಬಳಿ ಚಾನ್ಸ್ ಕೇಳಿಕೊಂಡು ಬಂದಂತಹ ಅಭಿಷೇಕ್ ಎಂಬಾತ, ನೋಡಿ ಈತನೇ ಕಳ್ಳ. ಅಭಿಷೇಕ್ಗೆ ಚಾನ್ಸ್ ಅನ್ನ ನೀಡಿದ್ದಾರೆ ಇಲ್ಲಿ ನಟ ಲಿಖಿತ್ ರಾಜ್. ಯುವ ಪ್ರತಿಭೆ ಅಲ್ವಾ ಬೆಳೀಲಿ ಅಂತ ಚಾನ್ಸ್ ನೀಡಿದ್ದಾರೆ. ಜೂನ್ 28 ಲಿಖಿತ್ ರಾಜ್ ಫ್ಲಾಟ್ನಲ್ಲಿ ಶೂಟಿಂಗ್ ಮಾಡಲಾಗಿತ್ತು. ಇನ್ನು ಸಹಕಾರ ನಗರದಂತಹ ದೇವರ ಮನೆಯಲ್ಲಿದ್ದ ಚಿನ್ನದ ಸರ ಕಳುವು ಮಾಡಲಾಗಿದೆ. ಪೊಲೀಸ್ ಠಾಣೆಗೆ ನಟನ ತಾಯಿ ಈಗ ದೂರನ್ನ ನೀಡಿದ್ದಾರೆ. ತನಿಖೆ ನಡೆಸಿದಂತಹ ಪೊಲೀಸರಿಗೆ ಇಲ್ಲಿ ಶಾಕ್ ಕಾದಿತ್ತು. ಚಾನ್ಸ್ ಕೊಟ್ಟ ಲಿಖಿತ್ ರಾಜ್ಗೂ ಕೂಡ ಇದು ಬಿಗ್ ಶಾಕ್. ಯಾಕಂದ್ರೆ ಏನೋ ಯುವ ಪ್ರತಿಭೆ ಬೆಳೀಲಿ ಅಂತ ಒಂದು ನಂಬಿಕೆಯಲ್ಲಿ ಚಾನ್ಸ್ ಕೊಟ್ರೆ ಈ ರೀತಿ ಮಾಡೋದಾ, ನಟನ ಮನೆಯಲ್ಲೇ ಕಳ್ಳತನ ಮಾಡೋದಾ ಅಂತ. ದೇವ್ರ ಮನೆಯಲ್ಲಿದ್ದಂತಹ ಚಿನ್ನದ ಸರವನ್ನ ಇಲ್ಲಿ ಕಳ್ಳತನ ಮಾಡಲಾಗಿದೆ. ನಟನ ತಾಯಿ ಬಗ್ಗೆ ದೂರನ್ನ ನೀಡಿದ್ರು, ಲಿಖಿತ್ ತಾಯಿ ದೂರನ್ನ ನೀಡಿದ್ರು. ಆದರೆ ಇಲ್ಲಿ ಪೊಲೀಸರಿಗೂ ಹಾಗೂ ಲಿಖಿತ್ ಅವ್ರಿಗೂ ಶಾಕ್ ಆಗಿರುವಂಥದ್ದು. ಯಾಕಂದರೆ ಚಾನ್ಸ್ ಕೇಳ್ಕೊಂಡು ಬಂದಂತಹ ನಟನೆ ಈ ಕೆಲಸವನ್ನು ಮಾಡಿರುವಂಥದ್ದು. ಏನು ಒಂದು ನಟನೆಗಾಗಿ ಅವಕಾಶವನ್ನು ಕೇಳ್ಕೊಂಡು ಬಂದು ನಿರ್ದೇಶಕ ಹಾಗೂ ನಟ ಆಗಿರುವಂತಹ ಲಿಖಿತ್ ಅವರ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ. ಅಂದರೆ ಇದು ಉದ್ದೇಶ ಏನು ಇಟ್ಕೊಂಡು ಬಂದಿದ್ರು ಇವರು? ನಟನೆ ಮಾಡೋಕ್ಕೆ ಬಂದಿದ್ರ ಅಥವಾ ಕಳ್ಳತನ ಮಾಡೋಕ್ಕೆ ಬಂದಿದ್ರ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಅಭಿಷೇಕ್ ಎಂಬಾತ ಇಲ್ಲಿ ನಟನೆಗೋಸ್ಕರ ಅವಕಾಶ ಕೇಳ್ಕೊಂಡು ಬರ್ತಾನೆ. ಆದರೆ ಇಲ್ಲಿ ಮಾಡಿದ್ದಾದ್ರೂ ಆತ ಏನು ಅಂದರೆ ದೇವ್ರ ಮನೆಯಲ್ಲಿರುವಂತಹ ಒಂದು ಚಿನ್ನದ ಸರವನ್ನು ಕದ್ದು ಇಲ್ಲಿ ಹೋಗಿದ್ದಾನೆ. ನಂತರ ಲಿಖಿತ್ರವರ ತಾಯಿ ಇಲ್ಲಿ ದೂರನ್ನು ನೀಡ್ತಾರೆ. ದೂರು ನೀಡಿದಾಗ ಪೊಲೀಸರ ತನಿಖೆಯ ವೇಳೆ ಸತ್ಯ ಗೊತ್ತಾಗಿದೆ. ಪೊಲೀಸರಿಗೂ ಕೂಡ ಇದೊಂಥರ ಶಾಕ್, ಜೊತೆಗೆ ಲಿಖಿತ್ ಅವ್ರಿಗೂ ಕೂಡ ಇಲ್ಲಿ ಒಂಥರ ಶಾಕ್ ಆಗಿರುವಂಥದ್ದು. ನಟನೆಗೆ ಅವಕಾಶ ಕೇಳ್ಕೊಂಡು ಬಂದವನು ಈ ರೀತಿ ಮಾಡಿದಾನಲ್ಲ, ಹಾಗಾದರೆ ನಂಬೋದು ಯಾರು ನಂಬೋದು ಇಲ್ಲಿ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನು ನಟನೆ ಮಾಡಬೇಕು ಸರ್ ನನಗೊಂದು ಚಾನ್ಸ್ ಕೊಡಿ ಅಂತ ಹೇಳಿ ನಿರ್ದೇಶಕ ಹಾಗೂ ನಟ ಲಿಖಿತ್ ರಾಜ್ ಮನೆಗೆ ಅಭಿಷೇಕ್ ಎಂಬಾತ, ನೋಡಿ ಫೋಟೋದಲ್ಲಿ ಕಾಣಿಸ್ತಾ ಇರುವಂತಹ ಆತನೇ ಅಭಿಷೇಕ್ ಮನೆಗೆ ಬರ್ತಾನೆ. ಕೇಳ್ತಾನೆ, ಚಾನ್ಸ್ ಕೇಳ್ತಾನೆ ಲಿಖಿತ್ ಅವ್ರ ಹತ್ರ. ಅವರು ಯುವ ಪ್ರತಿಭೆ ಅಲ್ವಾ ಬೆಳೀಲಿ ಅಂತ ಹೇಳಿ ಅವಕಾಶವನ್ನು ಇಲ್ಲಿ ಕೊಡ್ತಾರೆ. ಆದರೆ ಇನ್ನು ನಟ ಲಿಖಿತ್ ರವರ ಮನೆಯಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ, ಅಂದರೆ ಫ್ಲ್ಯಾಟ್ನಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಈ ವೇಳೆ ಚಿನ್ನದ ಸರ ಕಳವಾಗಿದೆ. ಇದಕ್ಕೆ ಲಿಖಿತ್ ರವರ ತಾಯಿ ಏನೋ ದೂರನ್ನ ನೀಡ್ತಾರೆ.
ಲಿಖಿತ್ ರಾಜ್ ಅವರ ತಾಯಿ ದೂರನ್ನು ನೀಡಿದಾಗ ಇಲ್ಲಿ ತನಿಖೆಯ ವೇಳೆ ಶಾಕ್ ಆದಿತ್ತು ಎಲ್ರಿಗೂ. ನಟನೆಗೆ ಅವಕಾಶ ಕೇಳ್ಕೊಂಡು ಬಂದಂತಹ ಅಭಿಷೇಕ್ ಎಂಬಾತ ಏನಿದ್ದಾನೆ ಅವನು ಇಲ್ಲಿ ಚಿನ್ನದ ಸರವನ್ನು ಕಳುವು ಮಾಡಿರುವಂಥದ್ದು, ಕದ್ದೊಯ್ದಿರುವಂಥದ್ದು. ಎಲ್ಲೋ ಒಂದು ಕಡೆ ನೋಡಿ, ಈ ರೀತಿ ಮಾಡಬಾರ್ದು. ಯಾಕಂದರೆ ಅವರು ಪಾಪ ಯುವ ಪ್ರತಿಭೆ ಬೆಳೀಲಿ ಅಂತ ಒಂದು ಅವಕಾಶ ಕೊಟ್ಟಾಗ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸ್ಕೋಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೀಗಾಗ್ಬಿಟ್ರೆ ಹೆಂಗೆ ಅಂದರೆ, ನಟನೆ ಮಾಡುವಂತಹ ನೆಪದಲ್ಲಿ ಕಳ್ಳತನ ಮಾಡೋಕ್ಕೆ ಬಂದಿದ್ದ ಅಥವಾ ನಟನೆ ಮಾಡಬೇಕು ಅಂತ ಬಂದಿದ್ದ, ಏನಿಲ್ಲಿ ಉದ್ದೇಶ ಆದರೂ ಏನು ಅನ್ನುವಂಥ ಪ್ರಶ್ನೆಯಲ್ಲಿ ಬರುವಂಥದ್ದು. ಶೂಟಿಂಗ್ ಗ್ಯಾಪ್ನಲ್ಲಿ ಈ ರೀತಿ ಆಗಿರುವಂಥದ್ದು. ಅಭಿಷೇಕ್ನನ್ನು ಬಂಧಿಸಿದ್ದಾರೆ ಈಗ ಕೋಡಿಗೇನಹಳ್ಳಿಯ ಪೊಲೀಸರು. ವಿಷಯ ತಿಳಿದು ನಟನಿಗೂ ಶಾಕ್ ಆಗಿದೆ.